ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಸ್ಥಿತಿಗಳು ನಡೀತಾ ಇದೆ? ಎಲ್ಲ ಪಾರ್ಟಿಗಳಲ್ಲೂ ಇದ್ದಿದ್ದೇ ಸ್ಥಿತಿ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೊಸ ಹೊಸ ಹುಡುಗರು ನಾವು ನಿಲ್ಲಬೇಕು ಅಂತ ಬರ್ತಿದ್ದಾರೆ. ಯುವಕರು ಒಂದಷ್ಟು ಜನ ಇದ್ದಾರೆ. ಆ ರೀತಿ ಎಲ್ಲರೂ ಸೇರ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಬ್ಯಾಟರಾಯನಪುರ ಸ್ಥಿತಿಯಲ್ಲಿ 14ರಲ್ಲಿ 14 ಗೆಲ್ಲೋ ತಾಕತ್ತಿದೆ ಅಂತಲ್ಲ, 14ರಲ್ಲಿ ಮ್ಯಾಕ್ಸಿಮಮ್ 10 ಆದರೂ ನಾವು ಗೆಲ್ಬೋದು. ಆ ಸ್ಥಿತಿ ಅಂತೂ ಇದೆ. ಬ್ಯಾಟರಾಯನಪುರ ಬಣಗಳ ಸ್ಥಿತಿ ಯಾವ ಥರ ಇದೆ ಸರ್? ಟಿಕೆಟ್ ಕೊಡೋವರೆಗೂ ಬಣ, ಟಿಕೆಟ್ ಕೊಟ್ಮೇಲೆ BJP ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವತ್ತಿನ ರಾಜಕೀಯ ಬದಲಾವಣೆಗಳಲ್ಲಿ ರವಿಯವರು, ತಮೇಶ್ ಗೌಡರು, ಮುನೀಂದ್ರ ಅವರು, ಈ ಥರದ್ದು ಒಂದಷ್ಟು ಬಣಗಳಿದ್ದಾವೆ. ಮತ್ತು ನಾವು ಒಂದು 4 ಜನ ಕಾರ್ಪೊರೇಟರ್ಗಳು, ಹಳೆ ಕಾರ್ಪೊರೇಟರ್ಗಳು ಗೆದ್ದವರು ನಾವು ಇದ್ದೀವಿ. ಬಣ ಇದೆ, ನನ್ನ ಬೆಂಬಲಿಗರಿಗೆ ಸಿಗಬೇಕು, ಅವ್ರಿಗೆ ಸಿಗಬೇಕು, ನಾನು ಹೇಳ್ಬಿಟ್ಟಿದ್ದೀನಿ ಅಂತಿದೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಅಷ್ಟು ಈಸಿ ಅಲ್ಲ. ಬೆಂಗಳೂರು ನಗರದಲ್ಲಿ ಚುನಾವಣೆ ನಡಿಬೇಕು ಅಂದರೆ ಬೆಂಗಳೂರು ನಗರದ ಎಲ್ಲ ಶಾಸಕರು ಕೂರ್ತಾರೆ. ರಾಜ್ಯ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸೀರಿಯಸ್ ಆಗಿ MP ಅವರು ಎಲ್ಲರೂ ಕೂರ್ತಾರೆ. ಕೂತು ಡಿಸಿಷನ್ ತಗೊಂಡು ಗೆಲ್ಲೋ ಅಂಥ ವ್ಯಕ್ತಿಗಳು, ಪಕ್ಷಕ್ಕೆ ನಿಷ್ಠರಾಗಿರೋಂಥ ವ್ಯಕ್ತಿಗಳು ನಾವು ಚಾಯ್ಸ್ ಮಾಡಿ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಆ ನಂಬಿಕೆ ಅನ್ನೋದಕ್ಕಿಂತ ನಾನು ಕೂಡ ಅದೇ ರೀತಿ ಟಿಕೆಟ್ ತೊಗೊಂಡಿರೋಂಥದ್ದು. ನನ್ನ ಪಾರ್ಟಿ ಕೆಲಸಗಾರರಿಗೆ ಅಥವಾ ಪಾರ್ಟಿ ವರ್ಕರ್ಸ್ಗೆ ಏನು ತೊಂದರೆ ಇಲ್ಲ. ನಾನು ಮೊದಲನೇ ಸರಿ ಗೆದ್ದವನ್ನ ನನ್ನನ್ನು ರೂಲಿಂಗ್ ಪಾರ್ಟಿ ಲೀಡರ್ ಮಾಡ್ತಾರೆ ಅಖಂಡ ಬೆಂಗಳೂರಿಗೆ ಅಂತಂದರೆ ನನ್ನ ಪಾರ್ಟಿ ಎಷ್ಟು ಮಾತ್ರ ನೋಡುತ್ತೆ, ಹೆಂಗೆ ಕೆಲಸ ಮಾಡೋರನ್ನ ನೋಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ನನ್ನ ಪಾರ್ಟಿ ಲೀಡರ್ಗಳಲ್ಲಿ ಬಣ ಇದೆ, ಪಾರ್ಟಿಯಲ್ಲಿ ಏನು ಬಣ ಇಲ್ಲ. ಎಲ್ಲರೂ ಒಂದಾಗ ಕೂರ್ತಾರೆ. ಕೂತು ಒಂದು ಡಿಸಿಷನ್ ಬಂದರೆ ನಾವು 11-12 ಸೀಟ್ ಗೆಲ್ಬೋದು. ಬಣಗಳ ಒಂದು ಏರಪೇರುಗಳಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಅವರವ್ರದ್ದೇ ಆದ ಓಟ್ಗಳಿದ್ದಾವೆ, ಅವರವ್ರದ್ದೇ ಆದ ಒಂದಷ್ಟು ವರ್ಚಸ್ಸು ಬ್ಯಾಟರಾಯನಪುರದಲ್ಲಿದೆ. ರವಿಯವ್ರನ್ನೂ ತೆಗಿಯೋಂಗಿಲ್ಲ. ರವಿಯವರು ನಿರಂತರವಾಗಿ 3 ಬಾರಿ ಸೋತರೂ ಕೂಡ ಪಾರ್ಟಿ ನಿಲ್ಲಿಸಿ ಪಾರ್ಟಿ ಕಾರ್ಯಕರ್ತರನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಇವರು ತಮೇಶ್ ಗೌಡರು ಕೂಡ ಒಂದಷ್ಟು ಕಾರ್ಯಕ್ರಮಗಳು ಮಾಡಿಕೊಂಡು ಅವ್ರಿಗೂ ಒಂದು ಹಾರ್ಟ್ ಬೀಟ್ ಗೊತ್ತಿದೆ. ಬ್ಯಾಟರಾಯನಪುರದವರು ಒಂಚೂರು ನೋಡ್ತಿದ್ದಾರೆ. ಇನ್ನು ಮುನೀಂದ್ರನು ನಾವೇನು ಇದು ಮಾಡೋಂಗಿಲ್ಲ, ಅವನು ಕೂಡ ಆಕಾಂಕ್ಷಿ ಆಗಿದ್ದರು. ಅವರು ಒಂದಷ್ಟು ಕಾರ್ಯಕರ್ತರನ್ನ ಇಟ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ಚಪ್ಪಾಳೆ ಹೊಡೆದ್ರೆ ಚಪ್ಪಾಳೆ ಹೊಡಿಬೋದು. ನಾವೇನಾದ್ರು ಸಮಸ್ಯೆಗಳು ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋದು ಎಲ್ಲರ 3 ಜನ ನಾಯಕರಿಗೂ ಗೊತ್ತಾಗಬೇಕು. ಕಾರ್ಯಕರ್ತರನ್ನ ತಗೊಂಬಂದು ಇದರಲ್ಲಿ ICU ಇಡೋಂಥದ್ದಲ್ಲ. ಕಾರ್ಯಕರ್ತರ ಮನೋಭಾವನೆಗೆ ತಕ್ಕಂತೆ 3 ಜನ ಕೆಲಸ ಮಾಡಬೇಕು ಹೊರತು ಕಾರ್ಯಕರ್ತರನ್ನೆಲ್ಲೋ ಕಣ್ಣು ಕಟ್ಬಿಟ್ಟು ರೋಡಲ್ಲಿ ಬಿಟ್ಟರೆ ಪಾರ್ಟಿಗೆ ಡ್ಯಾಮೇಜ್ ಆಗೋದು. ಅದೆಲ್ಲ ನಾಯಕರಿಗೂ ಗೊತ್ತಿದೆ ಅಂತ ನಾನಂತೂ ಭಾವಿಸ್ತೀನಿ. ನಾವು ಕೂಡ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ಸರ್ ಹಿಂಗಿದೆ ಸರ್, ದಯಮಾಡಿ ನಮಗೊಂದು ಪರಿಹಾರ ಮಾಡಿ, ಇವರ ಸ್ವಂತ ವೈಯಕ್ತಿಕ ವಿಚಾರಗಳಿಗೆ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಬಲಿಯಾಗ್ತಿದ್ದಾರೆ ಅಂತ ಹೇಳಿದಾಗ ರಾಜ್ಯಾಧ್ಯಕ್ಷರು ಸ್ಪಂದಿಸಿ, ಇಲ್ಲ ನಾನು ಕೂರಿಸಿ ಮಾತಾಡ್ತೀನಿ, ಎಲ್ಲರನ್ನೂ ಸರಿ ಮಾಡ್ಕೊಂಡು ಒಂದು ದಾರಿಯಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಹಾಗೆ ಅಶೋಕ್ ಅವರು ಕೂಡ ಇಲ್ಲ ನಾವು ಕರೆದು ಮಾತಾಡೋಣ, ಚುನಾವಣೆ ಸಮೀಪ ಬಂದ ಮೊದಲೇ ಎಲ್ಲರನ್ನು ಕರೆದು ಮಾತಾಡಿ ಒಂದು ಬಣವಾಗಿ ಹೋಗೋಣ ಅನ್ನೋ ಒಂದು ಇದನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಒಂದು ಆಶಾಭಾವನೆ ಇದೆ. ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ನಮ್ಮ SR ವಿಶ್ವನಾಥ್ ಅವರು, ಹಾಗೆ ಸುತ್ತಮುತ್ತಲ ಎಲ್ಲ ಶಾಸಕರು ಕೂಡ ಕೂರಿಸಿ ರವಿಯವ್ರನ್ನ ಮತ್ತು ಇವ್ರನ್ನೆಲ್ಲ ಕೂರಿಸಿ ಒಂದು ಗೆಲ್ಲುವಂಥ ನಿಟ್ಟಿನಲ್ಲಿ GBA ಹಿಡಿಲೇಬೇಕು ನಾರ್ತು ಅಂತದಾದರೆ ಕೂರಿಸಿ ಮಾತಾಡಿ. ಯಾಕೆಂದರೆ ಮೇಜರ್ ಪಾರ್ಟ್ ಇದೆ ಬ್ಯಾಟರಾಯನಪುರದಲ್ಲಿ. ನಾವು ಎಲ್ಲರನ್ನೂ ಸರಿ ಮಾಡಿದ್ರೆ ನಾವು 10-12 ಗೆಲ್ಬೋದು ಅನ್ನೋದಾದರೆ GBA ಕೂಡ ಹಿಡಿಬೋದು ನಾವು. ಹಂಗಾಗಿ ನಾರ್ತ್ ಬೆಂಗಳೂರಿಗೆ ನಾವು ನಾರ್ತ್ ಬೆಂಗಳೂರು BBMP ತೆಕ್ಕೆಗೆ BJP ತೆಕ್ಕೆಗೆ ಬರಲೇಬೇಕು ಅನ್ನೋದಾದರೆ ನಾವು ಕೂರ್ಸಿ ಮಾತಾಡಲೇಬೇಕು ನಮ್ಮ ವರಿಷ್ಠರು ಅನ್ನೋ ಒಂದು ಇದನ್ನು ಅಹವಾಲನ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಾರ್ಯಕರ್ತರಲ್ಲೂ ಗೊಂದಲ ಬೇಡ, ಇದಿರಂತ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾವು ನಿರಂತರವಾಗಿ ನಾವೆಲ್ಲರೂ ಅಳಬರಿ ಏನಿದ್ದೀವಿ 9 MLA ಎಲೆಕ್ಷನ್ ಮಾಡಿದ್ದೀವಿ, ಲೋಕಲ್ ಎಲೆಕ್ಷನ್ಗಳು ಮಾಡಿದ್ದೀವಿ, ಎಲ್ಲರೂ ಮಾಡಿದ್ದಾರೆ. ಅವರವ್ರದ್ದು ಶಕ್ತಿ ಅನುಸಾರ ಅವ್ರ ಕೆಲಸಗಳು ಮಾಡಿದ್ದಾರೆ. ನಾವು ತಾಳ್ಮೆ ಇದೆ, ತಾಳ್ಮೆಯಲ್ಲಿ ಕಾಯ್ತಿದ್ದೀವಿ. ಅದ್ರ ಮುಂದಕ್ಕೆ ನಮ್ಮ ತಾಳ್ಮೆ ಅಥವಾ ನಮ್ಮ ವರಿಷ್ಠರು ನಮ್ಮ ಏನು ಅಹವಾಲುಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಪೂರ್ಣ ಭರವಸೆ ನಮಗಿದೆ. ಸ್ಪಂದಿಸಿಲ್ಲ ಅಂದರೆ ಆಮೇಲೆ ಎಲ್ಲರೂ ಏನು ತೀರ್ಮಾನ, ಪಾರ್ಟಿ ಹಳೆ ಕಾರ್ಯಕರ್ತರು ಹಳೆ ಲೀಡರ್ಗಳು ಏನು ತೀರ್ಮಾನ ಅಂತಾರೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ಆದರೆ ಒಂದಂತೂ ನಿಜ, ಎಲ್ಲಿವರೆಗೂ ಹೋರಾಟ ಇರುತ್ತೆ ಅಂದರೆ B.Pharm ಕೊಡೋವರೆಗೂ ಹೋರಾಟ ಇರುತ್ತೆ. B.Pharm ಕೊಟ್ಟ ಮೇಲೆ ನಾವು BJP ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸುವಂಥ ಪ್ರಾಮಾಣಿಕ ಕೆಲಸ ಮಾಡಿ ಗೆಲ್ಸ್ಕೊತೀರಾ 100%.